ಕನ್ನಡ ಪರ ಸಂಘಟನೆಗಳ ಹಾರಾಟ ಮೆಗಾ ಫೈಟ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇದು ಒಂದು ಲೆಕ್ಕದಲ್ಲಿ ಮಳೆಯಲ್ಲಿ ಮೆಗಾ ಫೈಟ್. ಬನ್ನಿ ಜನರು ಏನು ಹೇಳ್ತಾರೆ ಕೇಳೋಣ. ಬಹಳಷ್ಟು ಉತ್ಸುಕರಾಗಿದ್ದಾರೆ. ಮೊದಲನೇ ಪ್ರಶ್ನೆ ಸರ್, ಹೇಳಿ, ನಿಮ್ಮ ಯಾರಿಗೆ ಕೇಳಬೇಕು ಪ್ರಶ್ನೆ? ತಮ್ಮ ಪ್ರಶ್ನೆ ಏನು? ಹಲವಾರು ಸಂಘಗಳಿದೆ. ಈ ಸಂಘಗಳು ಕೆಲವೇ ಬೆರಳೆಣಿಕೆಯಷ್ಟು ಸಂಘ ಸಂಸ್ಥೆಗಳು ಇವತ್ತೇನು ಕೆಲಸ ಮಾಡ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ. ಅದೇ ರೀತಿ ಎಲ್ಲ ನಮ್ಮ ಸಾಹಿತಿ ವರ್ಗದವರು ಇರ್ಬೋದು, ಪ್ರತಿಯೊಬ್ಬ ರಾಜಕಾರಣಿ, ಎಲ್ಲ ನಿಜವಾದ ಕನ್ನಡಿಗರು, ಪ್ರತಿಯೊಬ್ಬ ಸ್ವಾಭಿಮಾನಿ ಇರೋರು ಇವತ್ತು ನಾವು ಸಂಘಟನೆಯಲ್ಲಿ ಪ್ರತಿಯೊಂದು ಕನ್ನಡದ ವಿಚಾರದಲ್ಲಿ ಭಾಗವಹಿಸಬೇಕು. ಇವತ್ತೇನು ಬೆಳಗಾವಿಯಲ್ಲಿ ನಡೀತಾ ಇದೆ, ಈ ವಿಚಾರ ತಗೊಂಡ್ರೆ ಪ್ರತಿಯೊಬ್ಬ ನಿಜವಾದ ಕನ್ನಡಿಗರಿಗೆ ರಕ್ತ ಕುದಿಬೇಕು. ಆ MS ಪುಂಡ್ರು ನಾಯಿಗಳು ಏನಿವತ್ತು ಅಲ್ಲಿ ಒಂದು ಎಲ್ಲನೂ ಹೊಡೆದು ಧ್ವಂಸ ಮಾಡ್ತಾ ಇದ್ದಾರೆ. ನಮ್ಮ ಕನ್ನಡಿಗರ ಮನೆಗಳಿಗೆ ನುಗ್ಗೊಡಿತಾರೆ. ಇವತ್ತು ಅವೆಲ್ಲ ಏನಾಗಿದ್ದೀವಿ ಕನ್ನಡದವರು ನರಸತ್ತಂಗಿರ್ಬೇಕಾ? ಇವತ್ತಿನ ಸರ್ಕಾರ ನಮ್ಮನ್ನು ಬಗ್ಬು ಏನಾದರೂ ಒಂದು ಬೀದಿ ಹಿಡಿದು ಒಂದು ಹೋರಾಟ ಮಾಡ್ತೀವಿ, ಉಗ್ರವಾಗಿ ಹೋರಾಟ ಮಾಡ್ತೀವಿ ಅಂದರೆ ನಮ್ಮನ್ನು ಬಗ್ಬಡಿಯೋಕ್ಕೆ 106 ಕೇಸ್ ಹಾಕ್ತಾರೆ. 106 ಕೇಸ್ ಹಾಕಿ ನಮ್ಮನ್ನು ಜೈಲಿಗೆ ತಗೊಂಡೋಗಿ ಒಂದು ಬಂದಿಖಾನೆಯಲ್ಲಿ ಹಾಕ್ತಾರೆ. ನಾವು ಏನು ಮಾಡಬೇಕು ಇದನ್ನ? ಇವತ್ತಿನ ಈ ಧಾರಾಕಾರ ಮಳೆಯೊಳಗೆ ನಾವು ಕನ್ನಡದ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ನಾವೆಲ್ಲ ಹೇಳ್ತೇವೆ ಸಭೆಯೊಳಗೆ, ಮಳೆ, ಚಳಿ, ಗಾಳಿ ಯಾವುದನ್ನು ಲೆಕ್ಕಿಸದೆ ನಾವು ಹೋರಾಟ ಮಾಡ್ತೇವೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಇದು ನಮ್ಮ ಸ್ನೇಹಿತರ ಆಕ್ರೋಶ, ಇಡೀ ಕನ್ನಡಿಗರ ಆಕ್ರೋಶ. ಎರಡು ರೀತಿಯ ಸಂಘಟನೆಗಳು ಇರ್ತಾವೆ. ಸ್ಥಳೀಯವಾದಂಥ ಸಂಘಟನೆಗಳು ಕರ್ನಾಟಕದೊಳಗೆ 106 ಅದಾವೆ. ಅಲ್ಲಿ ಇಲ್ಲಿ ಎಲ್ಲ ಕಡೆಗೆ ಅದು ಇರಬೇಕಾದ ಅವಶ್ಯ. ಯಾಕೆಂದರೆ ಸ್ಥಳೀಯ ಸಮಸ್ಯೆಗಳನ್ನು ಸ್ಥಳೀಯ ಸಂಘಟನೆಗಳೇ ಎದುರಿಸಬೇಕು. ಆದರೆ ಇವತ್ತಿನ ಘಟ್ಟದೊಳಗೆ ನಾನು ಕಂಡುಕೊಂಡಂಥ ಒಂದು ದೊಡ್ಡ ಬೆಳವಣಿಗೆ ಅಂದರೆ, ಒಂದು ಕಾಲಕ್ಕೆ ಚಳವಳಿ ಅಂದರೆ ಬರೀ ಸಾಹಿತಿಗಳು ಮಾಡಬೇಕು ಅಥವಾ ವಿದ್ಯಾರ್ಥಿಗಳು ಮಾಡಬೇಕು, ಅವ್ರು ಮಾಡಬೇಕು, ಇವ್ರು ಮಾಡಬೇಕಂತ ಇತ್ತು. ಈಗ ಚಳವಳಿ ಅನ್ನೋದು ಸೀಮಿತಗೊಂಡಿಲ್ಲ. ಜನ ಬರ್ತಾ ಇದ್ದಾರೆ. ಈಗ 100 ಲಕ್ಷಗಟ್ಟಲೆ ಕನ್ನಡದ ಯುವಕರು ಬೇರೆ ಬೇರೆ ಸಂಘಟನೆ ಚೌಕಟ್ಟಿನೊಳಗೆ ಏನು ಬರ್ತಾ ಇದ್ದಾರಲ್ಲ, ಹಿಂದೆ ಎಂದೂ ಆಗಿರಲಿಲ್ಲ ಈ ರೀತಿ ಒಳಗೆ. ಕರ್ನಾಟಕವನ್ನು, ಕನ್ನಡಿಗರನ್ನು ರಕ್ಷಣೆ ಮಾಡುವಂಥದ್ದು ಕೇವಲ ಹೋರಾಟಗಾರರಿಗೆ ಮಾತ್ರ ಅಲ್ಲ. ನಿಜವಾದ ನೈತಿಕ ಹಕ್ಕಿರ್ತಕ್ಕಂಥ ರಾಜಕೀಯ ಪಕ್ಷಗಳು, ಸರ್ಕಾರ ನಡೆಸುವಂಥ ರಾಜಕೀಯ ಪಕ್ಷಗಳು ಏನು ಮಾಡ್ತಿದ್ದಾರೆ ಇವತ್ತು? ಅವರು ಹೋರಾಟಗಾರರು ಇವತ್ತು ಹೋರಾಟ ಮಾಡಿ ಜೈಲು ಸೇರುವಂಥದ್ದಾಗಿದೆ. ಅವರು ಬದುಕು ಮನೆ ಎಲ್ಲ ಬಿಟ್ಟು ಪ್ರತಿನಿತ್ಯ ಕೋರ್ಟ್ಗೆ ಹೋರಾಡುವಂಥದ್ದು, ಜೈಲು ಹೋಗುವಂಥದ್ದಾಗ್ತಿದೆ. ಆದರೆ ಸರ್ಕಾರ ಇವತ್ತು ಏನು ಮಾಡ್ತಿದೆ? ಅವ್ರಿಗೆಲ್ಲ ಏನು ಕೊಡ್ತಾ ಇದೆ ಇವತ್ತು? ಅವ್ರಿಗೆ ಕೊಟ್ಟಂಥ ಕೇಸ್ಗಳು ವಾಪಸ್ ತಗೊಂತ ಇಲ್ಲ. ಅವ್ರು ಪ್ರತಿನಿತ್ಯ ಹೋರಾಡುವಂಥ ಏನು ಮಾಡ್ತಿದ್ದಾರೆ ಇವತ್ತು? ಅವ್ರಿಗೆಲ್ಲ ಏನು ರಕ್ಷಣೆ ಕೊಡ್ತಾ ಇದ್ದಾರೆ? ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಕನ್ನಡದ ಹೋರಾಟವನ್ನು ಕನ್ನಡ ಪರ ಸಂಘಟನೆಗಳು ಅತಿ ಹೆಚ್ಚಿನ ರೀತಿಯಲ್ಲಿ ಮಾಡ್ತಾ ಇರ್ತಾರೆ. ಆದರೆ ಸಾಹಿತಿಗಳು ಒಂದು ಹೋರಾಟದಲ್ಲಿ ಭಾಗವಹಿಸ್ತಾರೆ. ಅವರು ಒಂದು ಸೀಮಿತಕ್ಕೆ ಮಾತ್ರ ಅವರು ಬರ್ತಾರೆ ಹೊರತು ಈ ಒಂದು ಹೋರಾಟವನ್ನು ಯಾವುದೇ ರೀತಿಯಾದ ಅಹಿತಕರ ಘಟನೆ ನಡೆದ ರೀತಿಯಲ್ಲಿ ನಮ್ಮ ಸಂಘಟನೆಗಳು ಮಾಡ್ತಾ ಇರ್ತವೆ. ಆದರೂ ಸಹ ಸರ್ಕಾರ ಆಗಿರ್ಬೋದು, ಅತಿ ಗಣ್ಯವಾದ ವ್ಯಕ್ತಿಗಳಿರ್ಬೋದು, ನಮ್ಮ ಬಗ್ಗೆ ಗೂಬೆ ಕೂರಿಸ್ತಾರೆ. ಆಗ ಸಾಹಿತಿಗಳು ನಿಮ್ಮ ಒಂದು ಮಾತು ಸರ್ಕಾರದಲ್ಲಿ ಹಾಗೂ ನಮ್ಮ ಸಮಾಜದಲ್ಲಿ ನಡೆಯುವಾಗ ಸಾಹಿತಿಗಳು ನಮಗೆ ಸಹಕಾರ ಕೊಡಬೇಕು. ಕನ್ನಡದ ವಿಷಯ ಬಂದಾಗ ಸರ್ಕಾರ, ರಾಜಕೀಯ ಪಕ್ಷಗಳು ಮತ್ತು ಸಾಹಿತಿಗಳು ಮತ್ತು ಕನ್ನಡ ಪರ ಸಂಘಟನೆಗಳು, ಈ 4 ವಿಭಾಗ ಇರ್ತಾವಲ್ಲ. ಸರ್ಕಾರ, ರಾಜಕೀಯ ಪಕ್ಷಗಳು, ಸಾಹಿತಿಗಳು ಮತ್ತು ಕನ್ನಡ ಪರ ಸಂಘಟನೆಗಳು. ಈಗ ಕನ್ನಡ ಪರ ಸಂಘಟನೆಗಳ ಬಗ್ಗೆ ನಂದು ಏನು ತಕರಾರಿಲ್ಲ. ಅವರು ನೇರವಾಗಿ ಯಾರ ಆದೇಶ, ಸಂದೇಶ, ಉಪದೇಶಕ್ಕಾಗಿ ಕಾಯೋದಿಲ್ಲ, ನೇರವಾಗಿ ಬೀದಿಗಿಳಿತಾರೆ, ಹೋರಾಟ ಮಾಡ್ತಾರೆ. ಹೌದು. ಆದರೆ ನಮ್ಮ ಸಾಹಿತಿಗಳ ಬಗ್ಗೆ ಮಾತ್ರ ನಾನೊಬ್ಬ ಸಾಹಿತಿಯಾಗಿದ್ದರೂ ಸಹಿತ ಈ ಅಭಿಮಾನದಿಂದ ಹೇಳಿಕೊಳ್ತಕ್ಕಂಥ ಸನ್ನಿವೇಶ ಕರ್ನಾಟಕದಲ್ಲಿ ಇಲ್ಲ. ಒಪ್ತೇನೆ ನಾನು. ಏನು ಮಾಡ್ಬೇಕು ಇವ್ರಿಗೆ? ಹಂಗಾದ್ರೆ ಅವ್ರಿಗೆ ಏನು ಮಾಡ್ಬೇಕಂತಂದರೆ ಅದ್ರ ಬಗ್ಗೆ ಒಂದು ದೊಡ್ಡ ಹೋರಾಟವನ್ನು ಮಾಡಬೇಕಾಗಿತ್ತು. ಯಾಕಂದರೆ ಅವ್ರಿಗೆ ಕನ್ನಡದ ಬಗ್ಗೆ ಪ್ರೀತಿ ಇರ್ತದೆ. ಅಲ್ಲ, ನಾವೇನು ಹೋರಾಟ ಮಾಡಿದ್ರು ಕೂಡ ಈ ಮಸಾಲೆ ದೋಸೆ ಸಾಹಿತಿಗಳು ಇನ್ನೂ ರೋಸ್ಟ್ ಆಗ್ತಾ ಇದ್ರೆ ವಿನಃ ಅವರು ಸರಿ ಹೋಗ್ತಿಲ್ವಲ್ಲ. ಇಲ್ಲ, ಅವ್ರಿಗೆ ಮುಂಚೆ ಮಸಾಲೆ ದೋಸೆ ತಿನ್ನಿಸೋಣ. ಎಷ್ಟು ತಿಂತಾರೋ ತಿನ್ನಲಿ. ಅಪ್ಪ, ಇಷ್ಟೆಲ್ಲ ತಿಂದಿರಿ, ಇದು ಕನ್ನಡದ ಮಸಾಲೆ ದೋಸೆ, ಇದನ್ನು ತಿರ್ಸಲಿಕ್ಕಾದರೂ ಸಹಿತ ನಮ್ಮ ಹೋರಾಟಕ್ಕೆ ನೀವು ಬೆಂಬಲ ಕೊಡ್ರಿ ಅನ್ನೋದು ಭಾಳ ಮುಖ್ಯ. ಭಾಳ ಒಳ್ಳೆ ಮಾತ್ರ ಹೇಳಿದ್ರಿ ಸರ್. ಒಬ್ಬ ಯುವಕ ಇದ್ದಿಂತಿದ್ದಾರೆ, ಕೇಳಿ, ನಿಮ್ಮ ಹೆಸರೇನು? ನನ್ನ ಹೆಸರು ವಿನೋದ್ ಗೌಡ. ನಾನು ಹುಟ್ಟು ಹೋರಾಟಗಾರ. ಕನ್ನಡದ ಬಗ್ಗೆ ಭಾಳ ಕಾಳಜಿ ಇಟ್ಕೊಂಡಿದ್ದೀನಿ. ಮುಂಚೆ ಎಲ್ಲ ನವೆಂಬರ್ ಬಂತು ಅಂದರೆ ನವೆಂಬರ್ ಬಂದರೆ ನಮಗೊಂದು ಸಂಭ್ರಮ ಇತ್ತು.
ಇವಾಗ ನವೆಂಬರ್ 1ನೇ ತಾರೀಕು ಬಂತು ಅಂದರೆ ಯಾಕಪ್ಪ ಬರುತ್ತೆ, ನಮ್ಮ ಭುವನೇಶ್ವರಿನ ಈ ಥರ ಹೀಯಾಳಿಸ್ತಾ ಇದ್ದಾರೆ ಅಂತ ಅನಿಸುತ್ತೆ. MES ಅವ್ರನ್ನ ಭುವನೇಶ್ವರಿನ ಸುಡ್ತಾರೆ, ಕನ್ನಡದ ಬಾವುಟನ ಸುಡ್ತಾರೆ. ಅದೇ ಇಲ್ಲೊಬ್ಬ ಕ್ರೈಸ್ತ ಪಾದ್ರಿ ಒಬ್ಬ ಚರ್ಚ್ನಲ್ಲಿ ಕನ್ನಡ ಬಾವುಟನ ಆರಿಸಿ ಭುವನೇಶ್ವರಿನ ಇಡಬೇಡಿ ಅಂತ ಹೇಳ್ತಾರೆ. ಆ ಮನ್ಸಿಗೆ ನೋವಾಗೋದಿಲ್ವಾ? ನೀವು ಹೋರಾಟಗಾರರು ಯಾರಿಗೂ ಕಿವಿ ಕೇಳಲಿಲ್ವಾ, ಕಣ್ ಕಾಣಲಿಲ್ವಾ ಅಂತ ನನಗೆ ತುಂಬ ನೋವಾಗ್ತಾ ಇದೆ. ಈ ಪ್ರಶ್ನೆಗೆ ನೀವು ಉತ್ತರ ಕೊಡೋ ಧೈರ್ಯ ಮಾಡ್ತೀರಾ ಅಂತ ಕೇಳ್ತಾ ಇದ್ದೀನಿ. ವಿನೋದ್ ಗೌಡರವರೇ, ನಿಮ್ಮ ಪ್ರಶ್ನೆ ಏನಿದೆ, ಭುವನೇಶ್ವರಿ ಫೋಟೋವನ್ನು ಸುಡುವಂಥ MES ಕೈಗಳನ್ನು ಕಟ್ಟಾಕುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕಾಗಿತ್ತು. ಯಾವುದೇ ಕನ್ನಡ ಪರ ಸಂಘಟನೆ ತಾಯಿ ಭುವನೇಶ್ವರಿ ಫೋಟೋವನ್ನಾಗ್ಬೋದು, ಕನ್ನಡದ ಬಾವುಟವನ್ನಾಗ್ಬೋದು ಸುಡುವಂಥ ಕೈಗಳನ್ನು ಕಟ್ಟಾಕುವಂಥ ಕೆಲಸ ಅವ್ರಿಗೆ ಎಚ್ಚರಿಕೆಯನ್ನು ಮಾಡ್ಕೊಂಡು ಬಂದಿದೆ. ಆದರೆ ಒಬ್ಬ ಚರ್ಚ್ನಲ್ಲಿ ಒಬ್ಬ ಪಾದ್ರಿ ಕನ್ನಡದ ಬಾವುಟವನ್ನು ಆರಿಸಿ ಭುವನೇಶ್ವರಿಯ ಫೋಟೋ ಇಡಲ್ಲ, ಇದನ್ನು ಸರಿಪಡಿಸುವಂಥ ನೈತಿಕ ಶಕ್ತಿ ಕನ್ನಡ ಪರ ಸಂಘಟನೆಗಳಿಗೆ ಇದೆಯಾ ಅಂತ ಪ್ರಶ್ನೆ ಕೇಳುವಾಗ ನೀವೊಬ್ಬರು ಕನ್ನಡಿಗರು ಅನ್ನುವಂಥ ಪ್ರಶ್ನೆಯನ್ನು ಮೊದಲು ನಿಮ್ಮ ಮನಸ್ಸಿಗೆ ನೀವು ಹಾಕೋಬೇಕು ಅಂತ ನಾನು ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಕರ್ನಾಟಕದಲ್ಲಿರ್ತಕ್ಕಂಥ 6 ಕೋಟಿ ಕನ್ನಡಿಗರು ಇವತ್ತು ಕರ್ನಾಟಕದ ಹಿತಾಸಕ್ತಿಗೆ ದುಡಿಬೇಕಾಗಿರ್ತಕ್ಕಂಥದ್ದು ಕರ್ತವ್ಯ. ಇಲ್ಲಿ ಯಾವುದೇ ಹಿಂದುತ್ವವನ್ನು ಬೆರೆಸುವಂಥದ್ದು, ನಿಜವಾದಂಥ ಕನ್ನಡದ ವಿಚಾರಗಳಿಗೆ ಗಮನ ಕೊಡದಲೆ ಇವತ್ತು ಹಿಂದುತ್ವದ ಪರವಾಗಿರ್ತಕ್ಕಂಥ ರಾಜ್ಯ ಸರ್ಕಾರ ಆಡಳಿತ ನಡೆಸ್ತಾ ಇದೆ. ಅವರನ್ನು ಜುಟ್ಟು ಹಿಡಿದು ಕೇಳುವಂಥ ಕೆಲಸ ನೀವು ಮತ್ತು ನಿಮ್ಮೆಲ್ಲ ಗೆಳೆಯರೂ ಮಾಡಬೇಕು. ಯಾವುದೇ ಕಾರಣಕ್ಕೂ ಕನ್ನಡ ಪರ ಸಂಘಟನೆಗಳಿಗೆ ಪ್ರಶ್ನೆ ಮಾಡುವಂಥ ಶಕ್ತಿ ಈ ನಾಡಿನಲ್ಲಿ ಹೋರಾಟಗಾರರನ್ನು ಬಿಟ್ಟರೆ ಸಾಮಾನ್ಯರಿಗಿಲ್ಲ ಅನ್ನುವಂಥ ಮಾತನ್ನು ನಾನು ಕೇಳ್ತೀನಿ. ನಾನು ಕನ್ನಡಿಗ ಅನ್ನೋದು ನನ್ನ ಜನ್ಮ ಎತ್ತಾಗಲೇ ನನಗೆ ಅರ್ಥ ಆಗಿದೆ. ಅದಕ್ಕೋಸ್ಕರ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ನನ್ನ ಕನ್ನಡತನನ ನಾವು ದಯವಿಟ್ಟು ಪ್ರಶ್ನೆ ಮಾಡಬೇಡಿ. ಓಕೆ ಕುಮಾರಸ್ವಾಮಿ, ದಯವಿಟ್ಟು ನೀವು ಒಬ್ಬರು ಕನ್ನಡಿಗರು, ನಿಮಗೂ ಕೂಡ ಅದನ್ನು ಕೇಳುವಂಥ ನೈತಿಕ ಹಕ್ಕಿದೆ. ನೀವು ಎಲ್ಲರ ಜೊತೆನಲ್ಲೂ ಕೂಡ ಕನ್ನಡ ಪರ ಸಂಘಟನೆಗಳ ಜೊತೆಯಲ್ಲಿ ಕೈ ಜೋಡಿಸಿ, ನೀವು ಯಾವುದೇ ಕನ್ನಡ ಪರ ಸಂಘಟನೆಗೆ ಗುರುತಿಸ್ಕೊಂಡಿಲ್ಲ ಅಂತಲೇ ಮೊದಲಿಗೆ ನೀವು ಹೇಳಿದಿರಿ. ದಯವಿಟ್ಟು ಕನ್ನಡ ಸಂಘಟನೆ ಯಾವುದಾದ್ರೂ ಒಂದು ಸಂಘಟನೆಯಲ್ಲಿ ನಿಮ್ಮ ಜವಾಬ್ದಾರಿಯನ್ನು ಗುರುತಿಸ್ಕೊಳ್ಳಿ. ನಿಮಗೂ ಕೂಡ ದೇಶಾಭಿಮಾನ, ಕನ್ನಡಾಭಿಮಾನ, ಕನ್ನಡಕ್ಕೆ ಧಕ್ಕೆ ಬಂದಾಗ ರೋಷ ವೇಷ ಎಲ್ಲವೂ ಕೂಡ ಬರ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಕನ್ನಡ ಪರ ಸಂಘಟನೆಗಳು, ಜಯ ಕರ್ನಾಟಕ ಸಂಘಟನೆ, ಎಲ್ಲ ಸಂಘಟನೆಗಳು ಕೂಡ ನಿಮ್ಮ ಜೊತೆಲಿ ಇರ್ತವೆ. ಅಂಥ ಕಿಡಿಗೇಡಿಗಳಿಗೆ ಪಾಠ ಕಲಿಸೋದನ್ನ ಮೂಲಕ ನಮ್ಮ ಸಂಘಟನೆಗಳು ಯಾವತ್ತೂ ಕೂಡ ರಾಜಿ ಆಗೋದಿಲ್ಲ. ಈಗ ಅಧಿಕೃತವಾಗಿ ಈ ಒಂದು ಎಲೆಕ್ಷನ್ನು ಚುನಾವಣೆ ಅಂತ ಅವರು ಓಡಾಡ್ತಾ ಇದ್ದಾರೆ ಆಲ್ರೆಡಿ. ಅಲ್ಲ ಬರೀ ಇಂಥವಕ್ಕೆ ಮಾಡಿಕೊಂಡು ಎಷ್ಟು ದಿವಸ ಕಾಲ ಹಾಕಿದರೆ ವಿನ ಕನ್ನಡ ಒಂದು ಏನು ನೋವಾಗಿದೆ ಬೆಳಗಾವಿನಲ್ಲಿ ಯಾರು ಅದ್ರ ಬಗ್ಗೆ ಧ್ವನಿ ಎತ್ತಿಲ್ಲ. ಇವತ್ತವರೆಗೂ ಸಾಹಿತ್ಯ ಪರಿಷತ್ನಿಂದ ಧ್ವನಿ ಎತ್ತಿಲ್ಲ. ಅವ್ರು ಕೇಳಿದ ಪ್ರಶ್ನೆ ತುಂಬ ಸಮಯೋಚಿತವಂದರೆ, ಕನ್ನಡ ಸಾಹಿತ್ಯ ಪರಿಷತ್ತು ಚುನಾವಣೆ ಭಾಳ ಜೋರ ನಡೆಯುತ್ತೆ ನಿಜ, ಆದರೆ ಕನ್ನಡಿಗರಿಗನ್ನೇ ಆದಾಗ ಹಾಲಿ ಇರುವಂಥವ್ರು ಏನು ಮಾಡ್ತಾ ಇದ್ದಾರೆ, ಏನು ಕಡ್ದು ಕಟ್ಟೆ ಹಾಕ್ತಾರೆ ಅನ್ನುವಂಥದ್ದು ಅವ್ರ ಪ್ರಶ್ನೆ. ತಮ್ಮ ಉತ್ತರ ಸರ್? ಕನ್ನಡ ಸಾಹಿತ್ಯ ಪರಿಷತ್ತಿನಂಥ ಒಂದು ದೊಡ್ಡ ಸಂಸ್ಥೆ, ಇಡೀ 6 ಕೋಟಿ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ ಇಂಥ ಸಂಕಷ್ಟದ ಸಮಯದೊಳಗೆ ಯಾವ ರೀತಿ ನಡ್ಕೊಳ್ಳಬಹುದಾಗಿತ್ತು ಅನ್ನೋದ್ರ ಬಗ್ಗೆ ಮಾತ್ರ ನಾನು ಹೇಳೋದು. ನಾನು ಸಹಿತ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷ, ನಿಮಗೆಲ್ಲ ಗೊತ್ತಿರಬೇಕು. ನನ್ನ ಅವಧಿಯೊಳಗೆ ಕನ್ನಡ ಪರ ಸಂಘಟನೆಗಳ ಸಂಪೂರ್ಣ ಸಹಕಾರವನ್ನು ಪಡ್ಕೊಂಡು ಕನ್ನಡದ ಸಮಸ್ಯೆಗಳ ಬಗ್ಗೆ ಬೀದಿಗಿಳಿದಂಥ ಮನುಷ್ಯ ನಾನು. ಹೌದಾ? ಇದು ಕನ್ನಡದ ಸಾಂಸ್ಕೃತಿಕ ಸಂಸ್ಥೆ. ಸರ್ಕಾರದಿಂದ ಎಷ್ಟೇ ಧನ ಸಹಾಯವನ್ನು ಪಡೆದರೂ ಇದು ಸರ್ಕಾರದ ಒಂದು ಭಾಗ ಅಲ್ಲ. ಕನ್ನಡ ಸಾಹಿತ್ಯ ಪರಿಷತ್ತು ಇದು ಸ್ವಾಯತ್ತವಾದಂಥ ಸಾರ್ವಭೌಮವಾದಂಥ ಕನ್ನಡಿಗರ ಪರಿಷತ್ತು. ಹೀಗಾಗಿ ಕನ್ನಡಿಗರ ಆಸಕ್ತಿಗೆ ಧಕ್ಕೆ ಬಂದಾಗ ಮೊಟ್ಟ ಮೊದಲ ಪ್ರತಿಭಟನೆಯ ದನಿ ಬರಬೇಕಾಗಿದ್ದು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ. ಯಾಕೆ ಆಗ್ತಾ ಇಲ್ಲ ಅನ್ನೋದನ್ನು ನೀವು ಅವ್ರನ್ನ ಕೇಳಬೇಕು. ಆಯಿತು ಮಿಸ್ಟರ್, ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಇನ್ನಷ್ಟು ಪ್ರಶ್ನೆಗಳನ್ನು ನೀವು ಕೇಳಿದ್ರಂತೆ ವೇದಿಕೆ ಮೇಲಿರುವಂಥ ಗಣ್ಯರು ಉತ್ತರ ಕೊಡ್ತಾರೆ. ಆದರೆ ಅದಕ್ಕಿಂತ ಮೊದಲು ಮತ್ತೊಮ್ಮೆ ಪುಟ್ಟ ವಿರಾಮ. ಸಾಹಿತಿಗಳಾಗಲಿ ರಾಜಕಾರಣಿಗಳಾಗಲಿ ಅವರು ಕನ್ನಡ ಅಭಿಮಾನ ಇಲ್ವಾ ಅವ್ರಿಗೆ? ಯಾವ ಸರ್ಕಾರವೂ ಕನ್ನಡ ಸರ್ಕಾರ ಆಗಿಲ್ಲ. ಎಲ್ಲ ಸಂಘಗಳ ಒಗ್ಗೂಟಿ ಮಾಡಿದ್ರೆ ಮಾತ್ರ ನಾವು ಕನ್ನಡಿಗರಾಗಿ ಬದುಕಕ್ಕೆ ಸಾಧ್ಯ. ಕನ್ನಡ ಹೋರಾಟಗಾರರು ಒಂದಾಗಕ್ಕಾಗೋದಿಲ್ಲ.